ಎಲ್ಲರಿಗೂ ನಮಸ್ಕಾರ. ಈಗ ರಾಗಿ ಮುದ್ದೆ ಮಾಡುವ ವಿಧಾನವನ್ನು ತೋರಿಸ್ತೀನಿ. ನಾನೀಗ 1 ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದೇ ಅಳತೆಯಲ್ಲಿ 2-1/4 ಕಪ್ಪು ನೀರನ್ನು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಹಾಕಿದ್ದೀನಿ. ಈಗ ಇದರಲ್ಲಿ 2 ಸ್ಪೂನು ರಾಗಿ ಹಿಟ್ಟನ್ನ ಸುಬ್ಬೆ ಹೇಗೆ ಮಿಕ್ಸ್ ಮಾಡಿಬಿಡಿ. ಫಸ್ಟು ಈಗ ನೀರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಬೇಕು. ಇದು ಒಂದು ಟಿಪ್ಸ್ ಏನು ಅಂದರೆ, ರಾಗಿ ಮುದ್ದೆ ಮಾಡೋದಕ್ಕೆ ಸ್ವಲ್ಪ ದಪ್ಪ ತಳ ಇರೋ ಅಂಥ ಪಾತ್ರೆನ ತಗೊಳ್ಳಿ. ಆವಾಗ ನಾವು ಮುಚ್ಚಿದಾಗ ಬೇಯೋದಕ್ಕೆ ಮುಚ್ಚುತ್ತೀವಲ್ಲ, ಆವಾಗ ಸೀದಲ್ಲ. ಅದಕ್ಕೋಸ್ಕರ ನೋಡಿ, ಇದು ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ಇನ್ನು ಮಿಕ್ಕಿದ್ದ ಹಿಟ್ಟನ್ನ ಹಾಕ್ತೀನಿ. ಈಗ ಕುದಿ ಬರಬೇಕು. ಕುದಿ ಬಂದಮೇಲೆ ನೋಡಿ, ಈಗ ಕುದಿ ಬರ್ತಾ ಇದೆ. ನಾನೀಗ ಮಿಕ್ಕಿರೋ ರಾಗಿ ಹಿಟ್ಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಹೀಗೆ ಅದು ಬೇಯ್ತಾ ಇರುತ್ತೆ. ನಾನು ಹೀಗೆ ರಾಗಿ ಬಾಲು ಮಾಡುವಾಗ ಒಬ್ಬರು ವಿದ್ಯಾರ್ಥಿನಿ ಕೇಳಿದ್ರು, ರಾಗಿ ಬಾಲ್ ಹೇಗಿರಬೇಕು ಮೇಡಮ್? ನಾವು ಬಾಲ್ ಮಾಡಿದ್ಮೇಲೆ ಗೋಡೆಗೆ ಎಸೆದ್ರೆ ಅದು ಬೌನ್ಸ್ ಆಗಬೇಕಾ ಅಂತ ಕೇಳಿದರು. ಆವಾಗ ನಾನು ವಿದ್ಯಾರ್ಥಿಗೆ ಹೇಳ್ತಾ ಇದ್ದೆ, ರಾಗಿ ಬಾಲ್ ಮಾಡೋ ವಿಧಾನನ ನಿಮಗೆ ತೋರಿಸ್ಕೊಡ್ತೀನಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮೃದುವಾಗಿ ಹೆಂಗೆ ಬರುತ್ತೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ ಒಂದ್ಸಲಿ ನಾನು. ನೋಡಿ, ಈಗ ಏನು ಮಾಡಿ, ಮಧ್ಯ ಹೀಗೆ ಇಟ್ಕೊಂಡು ಈ ಥರ ಗಂಟು ಆಗದೇ ಇದ್ದಂಗೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಸಾಫ್ಟಾಗಿ ಬೇಕು ಅಂತಂದರೆ ನೀವು 2-1/4 ಕಪ್ಪು ನೀರು ಹಾಕಿ. ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕು ನಮಗೆ ರಾಗಿ ಮುದ್ದೆ ಅಂದರೆ 1 ಕಪ್ ರಾಗಿ ಹಿಟ್ಟಿಗೆ ನೀವು 2 ಕಪ್ ನೀರು ಹಾಕಿ. ಗಟ್ಟಿಗೆ ಬೇಕು ಅಂದರೆ, ಸ್ವಲ್ಪ ಸಾಫ್ಟಾಗಿರಬೇಕು ಅಂದರೆ 1 ಕಪ್ಪಿಗೆ 2-1/4 ಕಪ್ಪು ನೀರು ಹಾಕಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಇಡಬೇಕು. ಆವಾಗ ಸಾಫ್ಟಾಗಿ ಬರುತ್ತೆ ಮುದ್ದೆ, ತಿನ್ನೋದಕ್ಕೂ ಎಲ್ಲರಿಗೂ ಚೆನ್ನಾಗಿರುತ್ತೆ. ಈಗ ಬೇಕಿಗೆ ಬಿಟ್ಬಿಡಿ. ಒಂದು 2 ನಿಮಿಷ ಇದನ್ನು ಮುಚ್ಚಿಬಿಟ್ಟು ಅದು ಆ್ಯಕ್ಚುಲಾಗಿ ಬೇಯಬೇಕು ಸ್ವಲ್ಪ. ಇದು ಸಾಫ್ಟಾಗಿ ಬರೋ ಹಾಗೆ ಮಾಡಿದ್ದೀನಿ. ಮುಚ್ಚಿಬಿಡಿ. ಈ ಥರ ಮುಚ್ಚಿಬಿಟ್ಟು 1-2-3 ನಿಮಿಷ ಬಿಟ್ಬಿಡಿ. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈಗ 2-3 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಸೊ ಹಾಗೆಯೇ ನೀವು ಈ ಥರ ಕ್ಲೀನಾಗಿ ತೋರಿಸ್ಕೊಂಡು, ನಾನು ಇಲ್ಲಿ 2 ಮುದ್ದೆ ಮಾಡ್ತಾಯಿದ್ದೀನಿ. ತೋರಿಸ್ಕೊಂಡು ಒಂದು ತಟ್ಟೆ ಇಟ್ಕೊಳ್ಳಿ. ನೋಡಿ, ಈ ರೀತಿ ಹಾಕ್ಬಿಟ್ಟು ನೋಡಿ, ಚೆನ್ನಾಗಿ ಬಂದಿದೆ. ಸಾಫ್ಟ್ ರಾಗಿ ಬಾಲ್ ಹೆಂಗೆ ಚೆನ್ನಾಗಿರುತ್ತೆ ನನಗೆ. ಇದಕ್ಕೆ ಒಂದು ಸ್ವಲ್ಪ ನೀವು ತುಪ್ಪ ಹಾಕ್ಬಿಟ್ಟು ಇದು ಸಾಫ್ಟಾಗಿರೋ ಅಂಥ ರಾಗಿ ಬಾಲ್. ಸ್ವಲ್ಪ ಹಾರ್ಡ್ ಬೇಕು ಅಂತಂದರೆ 1ಕ್ಕೆ 2 ನೀರು ಹಾಕ್ಕೊಳ್ಳಿ. ಇದು 2-1/4 ಲೋಟ ನೀರು ಹಾಕ್ಬಿಟ್ಟು ಮಾಡಿರೋದು ಸ್ವಲ್ಪ ಸಾಫ್ಟಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಕೆಲವರು ಗಟ್ಟಿಗೆ ಬೇಕು ಅಂತಾರೆ, ಆವಾಗ ನೀವು 1ಕ್ಕೆ 1 ಲೋಟ ರಾಗಿ ಹಿಟ್ಟಿಗೆ 1 ಕಪ್ ರಾಗಿ ಹಿಟ್ಟಿಗೆ 2 ಕಪ್ ನೀರು ಹಾಕಿದ್ರೆ ಸ್ವಲ್ಪ ಗಟ್ಟಿಗೆ ಬರುತ್ತೆ. ನೋಡಿ, ಇದು ರಾಗಿ ಬಾಲ್ ರೆಡಿ ಇದೆ. ಇದ್ರ ಜೊತೆ ನೀವು ಸೊಪ್ಪಿನ ಸಾರು, ಕಾಳಿನ ಸಾರು ಯಾವುದಾದ್ರು ಹಾಕ್ಕೊಂಡು ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ.